ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತಿನ ದಿನವನ್ನ ತುಂಬಾ ಸ್ಲೋ ಆಗಿ ಶುರು ಮಾಡ್ತಾ ಇದ್ದಾನೆ. ಬೆಳಗ್ಗೆ ಬೇಗ ಎದ್ದು ಎಕ್ಸರ್ಸೈಸ್ ಎಲ್ಲ ಮಾಡಿ ಮುಗಿಸ್ತೇನೆ. ಇಷ್ಟೊಂದು ಹೊತ್ತಿಗೆ ನಂದು ಅರ್ಧದಷ್ಟು ಕುಕಿಂಗ್ ಕೂಡ ಮುಗ್ದಿರ್ತದೆ. ಆದ್ರೆ ಇವತ್ತು ನಾನು ಎದ್ದದ್ದು ಕೂಡ ತುಂಬಾ ಲೇಟ್, ಮತ್ತೆ ಜಾಸ್ತಿ ಎಕ್ಸರ್ಸೈಸ್ ಕೂಡ ಮಾಡ್ಲಿಲ್ಲ. ಸ್ವಲ್ಪ ಹಾಗೆ ವಾಕ್ ಮಾಡಿದೆ. ಧೀರಜ್ ಎಕ್ಸರ್ಸೈಸ್ಗೆ ಹೋಗುವಾಗ ನೀರೆಲ್ಲ ಬಿಸಿ ಮಾಡಿ ಇಟ್ಟಿದ್ರು ಕುಡಿಯೋದಕ್ಕೆ. ಆ ನೀರನ್ನ ಒಂದಷ್ಟು ಕುಡ್ದು ಹಾಗೆ ಒಂದ್ ಸ್ವಲ್ಪ ವಾಕ್ ಮಾಡಿ ಹಾಗೆ ಫ್ರೆಶ್ ಅಪ್ ಆಗಿದ್ದೇನೆ ಅಷ್ಟೇ. ಮತ್ತೆ ಇವಾಗ ಮತ್ತೆ ಮತ್ತೆ ನೀರು ಕುಡಿಬೇಕು ಅಂತ ಅನ್ನಿಸ್ತಿದೆ. ಹಾಗಾಗಿ ಮತ್ತೆ ಸ್ವಲ್ಪ ಕುತ್ಕೊಂಡು ನೀರನ್ನ ಕುಡಿತಾ ಇದ್ದೇನೆ. ಈ ಒಂದು ಬಾಟಲ್ ಇವಾಗ ಮುಗ್ದಿದೆ. ಆಕ್ಚುಲಿ ಇವಾಗ ನಾನು ಥಂಬ್ನೇಲಲ್ಲಿ ಹಾಕ್ಲಿಲ್ಲ, ಬಟ್ ನಾನು ಪೀರಿಯಡ್ಸ್ ಅಲ್ಲಿ ಇರುವಾಗ ಯಾವ ತರದ್ದು ಫುಡ್ ಅನ್ನ ತಿಂತೇನೆ ಅಂತ ಹೇಳಿ ಈ ಒಂದು ಬ್ಲಾಗ್ ಅಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ತುಂಬಾ ಸುಸ್ತು ಅಂತ ಅನ್ನಿಸ್ತದೆ, ನಮ್ಗೆ ರೆಸ್ಟ್ ಮಾಡ್ಬೇಕು ಅಂತ ಅನ್ನಿಸ್ತದೆ, ಬೇರೆ ಬೇರೆ ತರ ಅನ್ನಿಸ್ತದೆ. ಸೊ ಹಾಗಾಗಿ ಇವತ್ತಿನ ದಿನವನ್ನ ತುಂಬಾ ಸ್ಲೋ ಆಗಿ ಶುರು ಮಾಡಿದ್ದೇನೆ ನಾನು. ಸ್ವಲ್ಪ ರೆಸ್ಟ್ ಮಾಡಿ ಸ್ಲೋ ಆಗಿ ಎದ್ದೆ, ಸ್ಲೋ ಆಗಿ ಅಡಿಗೆ ಶುರು ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ಹೊತ್ತು ಹಾಗೆ ಆರಾಮಾಗಿ ಕುತ್ಕೊಂಡಿದ್ದೇನೆ. ಬೆಳಗಿನ ಟೈಮಲ್ಲಿ ನಾನು ಈ ತರ ರಿಲ್ಯಾಕ್ಸ್ ಮಾಡೋದು ನಿಜವಾಗಿಯೂ ಯಾವತ್ತೂ ಇಲ್ಲ. ಯಾಕಂದ್ರೆ ನನ್ಗೊಂದು ರುಟೀನ್ ಇರ್ತದೆ. ಇಷ್ಟು ಹೊತ್ತು ಒಳಗಡೆ ನನ್ನ ಅಡಿಗೆ ಆಗ್ಬೇಕು, ನಂದು ಕೆಲವೊಂದು ಕೆಲಸ ಆಗ್ಬೇಕು, ಎಕ್ಸರ್ಸೈಸ್ ಮುಗಿಬೇಕು, ಆ ತರದ್ದೊಂದು ರುಟೀನ್ ಇದೆ. ಅದನ್ನೇ ಫಾಲೋ ಮಾಡ್ತೇನೆ. ಬಟ್ ಇವತ್ತು ನನ್ಗೆ ಅಷ್ಟೊಂದು ಮೂಡ್ ಇರ್ಲಿಲ್ಲ, ಎನರ್ಜಿ ಕೂಡ ಇರ್ಲಿಲ್ಲ. ಬಟ್ ಎನರ್ಜಿ ಇಲ್ಲ ಅಂತ ಹೇಳಿ ಕಂಪ್ಲೀಟ್ ಆಗಿ ಎಲ್ಲವನ್ನ ಸ್ಕಿಪ್ ಮಾಡೋದಕ್ಕಾಗೋದಿಲ್ಲ. ನಮ್ಮ ಆರುಷ್ ಕೂಡ ಇರೋದ್ರಿಂದ ಮನೆಯಲ್ಲೇ ಕುಕ್ ಮಾಡ್ಬೇಕಾಗ್ತದೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಮನೆಯಲ್ಲೇ ಕುಕ್ ಮಾಡಿ ತಿಂದ್ರೇನೆ ಸಮಾಧಾನ ಆಗೋದು. ಮತ್ತೆ ಇನ್ನೊಂದು ಏನಂದ್ರೆ ನನ್ಗೆ ಕೂಡ ಅಷ್ಟೇ. ಈ ತರ ಎಲ್ಲ ಇರುವಾಗ ಹೆಲ್ದಿಯಾಗಿ ಮನೆಯಲ್ಲೇ ನಮ್ಗೆ ಬೇಕಾದಂತಹ ಫುಡ್ ಅನ್ನ ಕುಕ್ ಮಾಡಿ ತಿಂದ್ರೆ ಸಮಾಧಾನ ಅಂತ ಅನ್ನಿಸ್ತದೆ. ಇಲ್ಲದಿದ್ರೆ ನನ್ಗೆ ಕೂಡ ಅದು ಇದು ಅಂತ ಅನ್ನಿಸ್ತದೆ. ನೀರು ಮತ್ತೆ ಒಂದ್ ಸ್ವಲ್ಪ ಬಾಯಿಲ್ ಮಾಡಿ ಅದನ್ನ ಬಾಟ್ಲಿಗೆ ಹಾಕಿ ಇಟ್ಟಿದ್ದೇನೆ. ಮತ್ತೆ ಮತ್ತೆ ನೀರು ಕುಡಿತಾ ಇರ್ಬೇಕು. ನಾವು ಎಷ್ಟು ಹೈಡ್ರೇಟೆಡ್ ಆಗಿ ಇರ್ತೇವೆ ಅಷ್ಟು ಒಳ್ಳೇದು ಈ ಟೈಮಲ್ಲಿ. ಅವಾಗ ನಮ್ಗೆ ಏನು ಎನರ್ಜಿ ಸಿಕ್ಕಿದಾಗ ಆಗತ್ತೆ. ಮತ್ತೆ ಇವತ್ತು ಬೆಳಗಿನ ತಿಂಡಿ ನಾನು ಆಕ್ಚುಲಿ ಚಪಾತಿ ಮತ್ತೆ ಸಿಹಿ ಗೆಣಸಿನ ಬಾಜಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಅಷ್ಟೊಂದು ಎನರ್ಜಿ ಇಲ್ಲ ಅಂತ ಹೇಳಿ ಚಪಾತಿಯನ್ನ ಸ್ಕಿಪ್ ಮಾಡಿ ಸಿಹಿ ಗೆಣಸನ್ನ ಹಾಗೆ ಬೇಯಿಸಿ ತಿಂತೇವೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ. ಹಾಗೆ ನಿನ್ನೆ ರಾತ್ರಿನೇ ಡ್ರೈ ಫ್ರೂಟ್ಸ್ ಎಲ್ಲ ನೆನ್ಸಿಟ್ಟಿದ್ದೆ. ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದಾರೆ ನಮ್ಮ ಪಪ್ಪ. ದ್ರಾಕ್ಷಿಯನ್ನ ಸಪರೇಟ್ ಆಗಿ ನೆನೆ ಹಾಕಿರ್ತೇನೆ. ದ್ರಾಕ್ಷಿ ನೀರನ್ನ ಕೂಡ ನಾವು ತಿಂತೇವೆ. ಅಷ್ಟೊಂದೆಲ್ಲ ನಾನ್ ಮಾತ್ರ ತಿನ್ನೋದಿಲ್ಲ, ಮನೇಲಿ ಎಲ್ಲರಿಗೂನು ಅದು. ನಾವೇನಾದ್ರೂ ಈ ತರ ಹೆಲ್ದಿ ರುಟೀನ್ ಫಾಲೋ ಮಾಡೋದಾದ್ರೆ ಎಲ್ಲಾರು ತಿಂತೇವೆ, ಎಲ್ಲಾರು ಅದನ್ನ ಫಾಲೋ ಮಾಡ್ತೇವೆ. ಹಾಗೆ ಎಗ್ ಕೂಡ ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೆ. ಈ ಟೈಮಲ್ಲಿ ನಮ್ಮ ಆರುಷ್ ಎದ್ದಿದ್ದ, ಅವನನ್ನ ಕೂಡ ಇಟ್ಕೊಂಡ್ ಬಂದಿದ್ದೇನೆ. ಇವಾಗ ನಾನು ಡ್ರೈ ಫ್ರೂಟ್ ತಿನ್ನುವಂತಹ ಸೌಂಡ್ ಕೇಳಿ ಹಾಗೆ ಎದ್ದು ನೋಡ್ತಿದ್ದಾನೆ ಏನ್ ತಿಂತಿದಾರ ಅಂತ ಹೇಳಿ. ಬೆಳಗ್ಗೆ ಎದ್ದಾಗ ಅವನಿಗೆ ಬೇಕಾದ್ರೆ ನೀರೊಂದು ಕೊಟ್ಟು ಮತ್ತೆ ನಾನು ಅವನಿಗೆ ಕೂಡ ಡ್ರೈ ಫ್ರೂಟ್ಸ್ ಅನ್ನ ಕೊಡ್ತೇನೆ, ಅಂದ್ರೆ ಬ್ರಷ್ ಮಾಡಿಸಿ ಆದ್ಮೇಲೆ. ಸೊ ಅವನನ್ನ ಇನ್ನು ಬ್ರಷ್ ಮಾಡಿಸಿ ಅದು ಇದು ಅಂತ ಹೇಳಿ ನನ್ಗೆ ಮತ್ತೆ ಒಂದು ಅರ್ಧ ಗಂಟೆ ಅಷ್ಟೊತ್ತು ಬೇಕಾಗ್ತದೆ ಅವನ ಹಿಂದೆ. ಸೊ ಅದಾದ್ಮೇಲೆ ಉಪ್ಮಾ ಮಾಡ್ಕೊಂಡೆ. ಉಪ್ಮಾ ಮಾಡಿ ಒಂದು ಪಪ್ಪಾಯ ಇತ್ತು ತಂದದ್ದು, ಅದನ್ನ ಇಲ್ಲಿ ನಾನು ಕಟ್ ಮಾಡ್ತಾ ಇದ್ದೇನೆ. ನೀವು ಪಕ್ಕದಲ್ಲಿ ನೋಡ್ತಿರಬಹುದು ಸಿಹಿ ಗೆಣಸು ಕೂಡ ನಾನು ಬೇಯಿಸಿ ಇಟ್ಕೊಂಡಿದ್ದೇನೆ. ಪಪ್ಪಾಯ ನಾನ್ ಮಾತ್ರ ಅಲ್ಲ, ಮನೇಲಿ ಎಲ್ಲರಿಗೂ ಕೊಡ್ತೇನೆ. ಬೆಳಗಿನ ಬ್ರೇಕ್ಫಾಸ್ಟ್ ಜೊತೆಗೆ ಇದು ಕೂಡ ಒಂದು ಪಾರ್ಟ್ ಆಗಿರ್ತದೆ. ಬಟ್ ಪಪ್ಪಾಯ, ವಾಟರ್ ಮೆಲನ್ ಎಲ್ಲ ತಿಂದ್ರೆ ತುಂಬಾ ಒಳ್ಳೇದು. ಫ್ಲೋ ಚೆನ್ನಾಗಿ ಆಗೋದಕ್ಕೆ ಪಪ್ಪಾಯ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಗೆ ಕ್ರಾಂಪ್ಸ್ ಕೂಡ ಕಡಿಮೆ ಆಗುತ್ತೆ. ಆರುಷ್ಕ್ ಅಂತ ಹೇಳಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಡ್ತೇನೆ. ನಮ್ಗಾದ್ರೆ ಸ್ವಲ್ಪ ನಾರ್ಮಲ್ ಸೈಜ್ ಅಲ್ಲೇ ಇರ್ತದೆ. ಇದು ನಾವು ತಿನ್ನುವಂತಹ ಪ್ಲೇಟ್. ಸ್ವೀಟ್ ಪೊಟ್ಯಾಟೊ, ಎಗ್ ಮತ್ತೆ ಸ್ವಲ್ಪ ಉಪ್ಮಾ ಮತ್ತೆ ಪಪ್ಪಾಯ. ಬೆಳಗಿನ ತಿಂಡಿ ಹಾಗಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಏನಾಯ್ತು, ಇವತ್ತು ಸ್ಕೂಲ್ ಮಕ್ಳಿಗೆ ರಜಾ ಇತ್ತು. ಸೊ ಟ್ಯೂಷನ್ ಕೊಡ್ತೀರಾ ಅಂತ ಕೇಳಿದ್ರು ಒಬ್ರು. ಸೊ ಒಂದು ಹುಡುಗನಿಗೆ ಇವತ್ತು ಟ್ಯೂಷನ್ ಕೊಡ್ಬೇಕು, ಇದೇ ಟೈಮ್ ಬೆಸ್ಟ್ ಅಂತ ಹೇಳಿ ಒಂದು 10-11 ಗಂಟೆ ಆಗುವಾಗ ಓಕೆ ಅಂತ ಹೇಳಿದ್ದೆ. ಸೊ 11 ಗಂಟೆಗೆ ಅವರು ಕಳಿಸ್ತಾರೆ. ಅದಕ್ಕಿಂತ ಮೊದಲು ಒಂದು ಲೆಮನ್ ಜ್ಯೂಸ್ ಮಾಡಿ ಕೊಡ್ತಿದ್ದೆ. ಹಾಗೆ ಆರುಷ್ಗೆ ಒಂದು ಬನಾನಾ ಕೂಡ ಕಟ್ ಮಾಡಿ ಕೊಟ್ಟೆ. ನಾನು ಕೂಡ ಒಂದು ಬನಾನಾ ತಿಂತಾ ಇದ್ದೇನೆ. ಬನಾನಾದಲ್ಲಿ ಮೆಗ್ನೀಷಿಯಂ ಇರೋದ್ರಿಂದ ಮೂಡ್ ಸ್ವಿಂಗ್ಸ್ ಎಲ್ಲ ಏನು ಕಂಟ್ರೋಲ್ ಮಾಡೋದಕ್ಕೆ, ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಸ್ವಲ್ಪ ಅಗಸೆ ಬೀಜವನ್ನ ತಿಂತಾ ಇದ್ದೇನೆ. ನೆನೆ ಹಾಕಿ ತಿಂದ್ರೆ ಇನ್ನೂ ಒಳ್ಳೇದು. ಬಟ್ ಅಷ್ಟೊಂದು ಟೈಮ್ ಇರ್ಲಿಲ್ಲ, ಅವನು ಬರ್ತಾನಂತ ಹೇಳಿದ. ನಾನು ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಿ ಇಟ್ಟಿದ್ದೇನೆ. ನೀವು ಇಲ್ಲಿ ನೋಡ್ತಿರ್ಬಹುದು. ನಂದು ಕೆಲಸ ಎಲ್ಲ ಆಗಿ ಇನ್ನು 1 ಗಂಟೆ ನಾನು ಟ್ಯೂಷನ್ ಕೊಡ್ತೇನೆ. ಮತ್ತೆ ಬಂದು ಮಧ್ಯಾಹ್ನಕ್ಕೆ ಸ್ವಲ್ಪ ಕರ್ಡ್ ರೈಸ್ ಮಾಡ್ಕೋಬೇಕು ಅಂತ ಅನ್ಕೊಂಡೆ. ಸೊ ಇಲ್ಲಿ ಕರ್ಡ್ ರೈಸ್ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ಬೇಕಾದಷ್ಟು ಜಿಂಜರ್ ಹಾಕ್ತಾ ಇದ್ದೇನೆ. ಜಿಂಜರ್ ಕೂಡ ತುಂಬಾ ಒಳ್ಳೇದು ಈ ಟೈಮಲ್ಲಿ ತಿಂದ್ರೆ. ಸೊ ಜಿಂಜರ್ ಹಾಕಿ ಕರ್ಡ್ ರೈಸ್ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಕರ್ಡ್ ರೈಸ್ಗೆ ಕೂಡ ನಾನು ಬ್ರೌನ್ ರೈಸೇ ಯೂಸ್ ಮಾಡೋದು.
ಅಂದ್ರೆ ರೆಡ್ ಬಾಯ್ಲ್ಡ್ ರೈಸ್ ಏನಿರುತ್ತೆ ಅದನ್ನೇ ಯೂಸ್ ಮಾಡ್ತೇನೆ. ಯಾಕಂದ್ರೆ ನಾವು ಅದನ್ನೇ ತಿನ್ನೋದು, ಅದನ್ನೇ ಹಾಕ್ತೇನೆ. ಹಾಗೆ ಕ್ಯಾಬೇಜ್ ಪಲ್ಯ ಮಾಡಿದ್ದೆ, ಅದ್ರ ಜೊತೆಗೆ ಸೋರೆಕಾಯಿ ಮತ್ತೆ ಮೊಳಕೆ ಬಂದಿರುವಂತಹ ಹೆಸರು ಕಾಳು. ಸೊ ಹೀಗಿತ್ತು ಮಧ್ಯಾಹ್ನದ್ದು ಲಂಚ್. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿರುವಂತಹ ಪುಡಿ ಇರುತ್ತಲ್ವಾ, ಅದನ್ನ ಹಾಕೊಂಡೆ. ಇದೆಲ್ಲ ಹೋಮ್ ಮೇಡ್. ಸೊ ಮಧ್ಯಾಹ್ನದ್ದು ಲಂಚ್ ಕೂಡ ತುಂಬಾನೇ ಹೆಲ್ದಿ ಆಗಿ, ತುಂಬಾ ಜಾಸ್ತಿ ತರಕಾರಿ, ಅದ್ರ ಜೊತೆಗೆ ಸ್ವಲ್ಪ ಕರ್ಡ್ ಅಲ್ಲಿ ನಮ್ಗೆ ಪ್ರೋಬಯೋಟಿಕ್ ಇರೋದ್ರಿಂದ ಡೈಜೆಷನ್ಗೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತೆ ಚೆನ್ನಾಗಿರ್ತದೆ. ಇನ್ನು ಸಂಜೆಯ ಟೀ ಟೈಮ್ಗೆ ನಾನು ಮನೆಯಲ್ಲೇ ಒಂದು ಕಷಾಯ ಪುಡಿ ಮಾಡಿ ಇಟ್ಕೊಂಡಿರ್ತೇನೆ. ಅದನ್ನ ಮಾಡ್ತೇನೆ ಇವಾಗ ಕಷಾಯ. 1 ಗ್ಲಾಸ್ ನೀರಿಗೆ ಸ್ವಲ್ಪ ಪುಡಿ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ, ಮತ್ತೆ ಸ್ವಲ್ಪ ಬೆಲ್ಲ ಹಾಕಿ ಮತ್ತೆ ಚೆನ್ನಾಗಿ ಬಾಯ್ಲ್ ಮಾಡಿ, ಹಾಲು ಹಾಕಿ ಬಾಯ್ಲ್ ಮಾಡ್ಕೊಳ್ಬಹುದು, ಅಥವಾ ಹಾಲನ್ನ ಫಸ್ಟಿಗೆ ಬಾಯ್ಲ್ ಮಾಡಿ ಇಟ್ಕೊಂಡಿದ್ರೆ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಹಾಗೆ ಒಂದು ಗ್ರೀನ್ ಆಪಲ್ ಇತ್ತು, ಅದನ್ನ ಕೂಡ ಕಟ್ ಮಾಡಿ ತಿಂತಾ ಇದ್ದೇನೆ. ಈ ಕಷಾಯ ಪುಡಿ ಮಾಡೋದಕ್ಕೆ ನಾನು ಕೊತ್ತಂಬರಿ, ಜೀರಿಗೆ, ಮೆಂತ್ಯ ಕಾಳು, ಕರಿಮೆಣಸು, ಏಲಕ್ಕಿ, ಚಕ್ಕೆ, ಮತ್ತ್ ಸ್ವಲ್ಪ ಲವಂಗ, ಈ ತರ ಸುಮಾರಷ್ಟು ವಸ್ತುಗಳನ್ನ ಹಾಕಿ ಆ ಪುಡಿ ಮಾಡಿ ಇಟ್ಕೊಂಡಿದ್ದು. ತುಂಬಾ ಹೆಲ್ದಿ ಆಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ, ತುಂಬಾ ಚೆನ್ನಾಗಿರುವಂತಹ ಪರಿಮಳ ಕೂಡ ಇರುತ್ತೆ. ಮನೇಲಿ ಎಲ್ಲರಿಗೂ ಮಾಡ್ತೇನೆ ನಾನು, ಜೊತೆಗೆ ನನ್ಗೊಬ್ಬಳಿಗಂತಲ್ಲ ಅದು. ಸೊ ಮನೇಲಿ ಎಲ್ಲಾರು ಇಷ್ಟಪಟ್ಟು ಕುಡಿತಾರೆ. ಆರುಷ್ ಕೂಡ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ಕುಡಿತಾನೆ ಇದನ್ನ. ನಾನು ಕೆಲವೊಮ್ಮೆ ಬೆಲ್ಲ ಹಾಕ್ತೇನೆ, ಕೆಲವೊಮ್ಮೆ ಹನಿ ಹಾಕ್ತೇನೆ. ಹನಿ ಹಾಕಿದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಮತ್ತೆ ಬೆಲ್ಲ ಆಗಿರ್ಲಿ ಹನಿ ಆಗಿರ್ಲಿ ಲಿಮಿಟೆಡ್ ಆಗಿ ಹಾಕ್ತೇನೆ. ತುಂಬಾ ಸ್ವೀಟ್ ಅಂತೂ ಮಾಡೋದಿಲ್ಲ ನಮ್ಮ ಮನೆಯಲ್ಲಿ ಯಾವುದಾದ್ರೂನುವೆ. ಅಂಡ್ ಕೆಲವರಿಗೆ ಈ ಟೈಮಲ್ಲಿ ಮಿಲ್ಕ್ ಎಲ್ಲ ಕುಡಿದ್ರೆ ಅಷ್ಟೊಂದು ಕಂಫರ್ಟೇಬಲ್ ಇರೋದಿಲ್ಲ. ನನ್ಗೆ ಆ ಥರ ಏನೂ ಆಗೋದಿಲ್ಲ. ಯಾಕಂದ್ರೆ ನಾನು ಮೊದಲಿಂದಲೂ ಮಿಲ್ಕ್ ಕುಡಿಯೋದ್ರಿಂದ ನನಗೆ ಅದು ಚೆನ್ನಾಗೇ ಸೆಟ್ ಆಗುತ್ತೆ ನನ್ನ ಬಾಡಿಗೆ. ಅಂಡ್ ಬೆಳಗ್ಗೆ ಕೂಡ ಕೆಲವೊಮ್ಮೆ ಕುಡಿತೇನೆ. ಬಟ್ ಇವತ್ತು ತುಂಬಾ ವಸ್ತುಗಳು ಬೇರೆ ಬೇರೆ ಇದ್ದಿದ್ರಿಂದ ನಾನು ಏನು ಬೆಳಗಿನ ಟೈಮಲ್ಲಿ ಹಾಲು ಕುಡ್ದಿರ್ಲಿಲ್ಲ. ಬಟ್ ಇವಾಗ ಕಷಾಯ ಇದು. ಬಟ್ ಇನಫ್ ಹಾಲು ಇದೆ. ನಾನು 1 ಗ್ಲಾಸ್ ಅಷ್ಟು ನೀರಿಟ್ಟದ್ದು ಮಾತ್ರ ಅಲ್ವಾ, ಸೊ ತುಂಬಾ ಜಾಸ್ತಿನೇ ಇದೆ. ಇನ್ನು ರಾತ್ರಿಯ ಊಟಕ್ಕೆ ಚಪಾತಿ ಮಾಡ್ತಿದ್ದಾರೆ ಧೀರಜ್ ಮತ್ತೆ ಪಪ್ಪ. ಆಕ್ಚುಲಿ ನನ್ಗೆ ತುಂಬಾ ಅಂದ್ರೆ ತುಂಬಾ ಲೋ ಅಂತ ಫೀಲ್ ಆಗ್ತಾ ಇತ್ತು, ಎನರ್ಜಿ ಇಲ್ಲ ಆ ತರ ಅನ್ನಿಸ್ತಿತ್ತು. ಸೊ ಏನಾಯ್ತು ಅಂದ್ರೆ ಮಧ್ಯಾಹ್ನದ್ದು ಸ್ವಲ್ಪ ರೈಸ್ ಇತ್ತು, ನಾನು ರೈಸೇ ತಿಂತೇನೆ ಅಂತ ಹೇಳಿದೆ. ಮತ್ತೆ ಇವರಿಬ್ರಿಗೆ ಮತ್ತೆ ಆಯುಷ್ಗೆ ಚಪಾತಿ ಮಾಡುವ ಅಂತ ಹೇಳಿ ಪಪ್ಪನೇ ಹಿಟ್ಟು ಕಲಸಿ ಇಟ್ಟಿದ್ರು ಸಂಜೆ ಆಗುವಾಗ ಟೈಮಿಗೆ. ಮತ್ತೆ ಅವರು ವಾಕಿಂಗ್ ಆಗಿ ಬಂದು ಫ್ರೆಶ್ ಅಪ್ ಆಗಿ ಅವ್ರು ಚಪಾತಿ ಲಟ್ಟಿಸ್ತಿದ್ದಾರೆ, ಧೀರಜ್ ಇಲ್ಲಿ ಅದನ್ನ ಫ್ರೈ ಮಾಡ್ತಿದ್ದಾರೆ. ಸೊ ಕಷ್ಟ ಸುಸ್ತು ಅಂತ ಇದ್ದಾಗ ಯಾರಾದ್ರೂ ಒಬ್ರು ಈ ತರ ಅಡುಗೆ ಮಾಡಿದ್ರೆ ತುಂಬಾ ಆರಾಮ್ ಅಂತ ಅನ್ನಿಸ್ತದೆ. ಸೊ ಚಪಾತಿ ರೆಡಿ ಆಗ್ತಾ ಇದೆ. ನನಗೆ ಮಧ್ಯಾಹ್ನದ್ದು ರೈಸ್ ಇದೆ, ಅದನ್ನ ತಿಂದದ್ದು ನಾನು. ಇವ್ರು ಮಾತ್ರ ಎಲ್ಲ ಚಪಾತಿ ತಿಂದ್ರು. ಪಲ್ಯ ಕೂಡ ಅಷ್ಟೇ, ತುಂಬಾ ಪಲ್ಯ ಮಧ್ಯಾಹ್ನದ್ದೇ ಉಳ್ದಿತ್ತು. ಮತ್ತೆ ಸ್ವಲ್ಪ ಸಲಾಡ್ ತರ ಈ ಕುಕುಂಬರ್, ಕ್ಯಾರೆಟ್ ಅದೆಲ್ಲ ಹಾಕಿ ಸ್ವಲ್ಪ ಸಲಾಡ್ ತರ ಮಾಡಿ ಅದನ್ನ ತಿಂದ್ವಿ. ಮತ್ತೆ ಪಲ್ಯ ಎಲ್ಲ ಮಧ್ಯಾಹ್ನದ್ದಿತ್ತು, ಅದ್ರಲ್ಲೇ ಅಡ್ಜಸ್ಟ್ ಆಯ್ತು ನಮ್ಗೆಲ್ಲರಿಗೂವೆ. ನಾನು ಮಧ್ಯಾಹ್ನನೇ ಸ್ವಲ್ಪ ಜಾಸ್ತಿ ಪಲ್ಯ ಮಾಡಿದ್ದೆ. ಯಾಕಂದ್ರೆ ನನಗೆ ಗೊತ್ತಿತ್ತು ಇವತ್ತು ಸಂಜೆ ಅಷ್ಟೊಂದು ಎನರ್ಜಿ ಇರೋದಿಲ್ಲ ನನ್ಗೆ ಮತ್ತೆ ಮತ್ತೆ ಫ್ರೆಶ್ ಆಗಿ ಕುಕ್ ಮಾಡೋದಕ್ಕಂತ ಹೇಳಿ. ಸೊ ಆ ತರ ನಾನು ಪ್ಲಾನ್ ಮಾಡಿ ಇಟ್ಕೊಂಡಿರ್ತೇನೆ. ಅಂಡ್ ಕೆಲವೊಂದ್ಸಲ ಧೀರಜ್ ಬಿಸಿ ಇರ್ತಾರೆ, ಪಪ್ಪನಿಗೆ ಸಾಧ್ಯ ಆದ್ರೆ ಅವ್ರು ಕುಕ್ ಮಾಡ್ತಾರೆ, ಇಲ್ಲ ಅಂತ ಅಲ್ಲ. ಬಟ್ ಕೆಲವೊಮ್ಮೆ ಸಾಧ್ಯ ಆಗದೇ ಇರುವಂತಹ ದಿನ ಕೂಡ ಇರ್ತಲ್ವಾ, ಆ ತರ ಇರುವಂತಹ ದಿನ ನಾನು ಈ ಚಪಾತಿ ಅದು ಇದು ಮಾಡೋದಕ್ಕೆ ಹೋಗೋದಿಲ್ಲ. ಸಿಂಪಲ್ ಆಗಿ ರೈಸ್ ಇಟ್ಟಿರ್ತೇನೆ, ಎಲ್ಲರೂ ರೈಸೇ ತಿಂತೇವೆ. ಅಂಡ್ ಪಲ್ಯ ಅದೇ ನಾನು ಹೇಳಿದಾಗೆ ಬೆಳಗ್ಗೆನೆ ಪ್ಲಾನ್ ಮಾಡಿ ಇಟ್ಕೊಂಡಿರ್ತೇನೆ, ಹೇಗಿರ್ತದೆ ನನ್ ದಿನ ಅಂತ ಹೇಳಿ. ಅದೇ ತರ ನಾನು ಬೆಳಗ್ಗೆನೆ ಒಂದೇ ಸಲ ಕುಕ್ ಮಾಡ್ತೇನೆ, ಮಧ್ಯಾಹ್ನಕ್ಕೆ ಮತ್ತೆ ರಾತ್ರಿಗೆ. ಶಾರ್ಟೇಜ್ ಆದ್ರೆ ಏನಾದ್ರೂ ಸಲಾಡ್ ಅಥವಾ ಸ್ವಲ್ಪ ಡ್ರೈ ಅಂದ್ರೆ ಸ್ವಲ್ಪ ದಪ್ಪ ದಪ್ಪ ದಾಲ್ ಮಾಡಿ ಏನಾದ್ರೂ ಒಂದು ರೆಸಿಪಿ ಮಾಡ್ತೇನೆ. ಅಂಡ್ ಇವತ್ತು ನನ್ಗೆ ಸಿಂಪಲ್ ಆದಂತಹ ಕೆಲಸ ಏನಂದ್ರೆ ಚಪಾತಿ ಅದನ್ನ ಫ್ರೈ ಮಾಡಿ ಇಟ್ಟಿದಾರಲ್ವಾ, ಅದಕ್ಕೆ ತುಪ್ಪ ಹಾಕೋದು. ಸೊ ಇಷ್ಟೇ ನನ್ಗಿದ್ದಂತಹ ಕೆಲಸ ಇವತ್ತು. ಕಿಚನ್ ಕೂಡ ಊಟ ಆದ್ಮೇಲೆ ಹೆಚ್ಚಿನ ಪಾತ್ರೆ ಎಲ್ಲ ಪಪ್ಪ ವಾಶ್ ಮಾಡಿ ಇಟ್ಟಿದ್ರು, ಹಾಗಾಗಿ ನನ್ಗೆ ಜಾಸ್ತಿ ಕ್ಲೀನ್ ಮಾಡೋದು ಕೂಡ ಏನು ಇರ್ಲಿಲ್ಲ. ಅಲ್ಲಿ ಕೌಂಟರ್ ಏನಿದೆ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಿದೆ ಅಷ್ಟೇ. ಮತ್ತೆ ಪಾತ್ರೆ ಎಲ್ಲ ಪಪ್ಪನೇ ಕ್ಲೀನ್ ಮಾಡಿ ಇಟ್ಟಿದ್ರು. ಸೊ ಎಂಡ್ ಆಫ್ ದಿ ಡೇ ತುಂಬಾ ಆರಾಮ ಆಯ್ತು. ಸುಸ್ತಿದ್ರುನುವೆ ನನ್ಗೆ ಎಕ್ಸ್ಟ್ರಾ ಕೆಲಸ ಏನು ಜಾಸ್ತಿ ಇರ್ಲಿಲ್ಲ. ತುಂಬಾ ಹೆಲ್ಪ್ ಮಾಡಿರೋದ್ರಿಂದ ಆರಾಮ್ ಅಂತ ಅನ್ನಿಸ್ತು. ಅಂಡ್ ಆರುಷಿಗೆ ಕೂಡ ಅಷ್ಟೇ ಬ್ರಷ್ ಮಾಡ್ಸೋದು ಅದು ಇದು ಎಲ್ಲ ಧೀರಜೆ ನೋಡ್ಕೊಂಡ್ರು, ಹಾಗಾಗಿ ಅದು ಕೆಲಸ ಕೂಡ ನನ್ಗೇನು ಇರ್ಲಿಲ್ಲ. ಇಲ್ಲಿ ನಾನು ಆರುಷ್ಗೆ ಪ್ಲೇಟ್ ರೆಡಿ ಮಾಡ್ತಾ ಇದ್ದೇನೆ. ಅವನಿಗೆ ಚಪಾತಿಯನ್ನ ಕಟ್ ಮಾಡಿ ಕೊಡ್ತೇನೆ, ಯಾಕಂದ್ರೆ ಅವನು ಕೆಲವೊಂದ್ಸಲ ಸ್ವಲ್ಪ ದೊಡ್ಡ ದೊಡ್ಡ ಪೀಸನ್ನ ಬಾಯಲ್ಲಿ ಇಡ್ತಾನ ಅಂತ ಹೇಳಿ. ನನ್ಗೆ ಅದೆಲ್ಲ ಅಷ್ಟೊಂದು
ರಿಸ್ಕ್ ತಗೊಳ್ಳೋದು ಇಷ್ಟ ಇಲ್ಲ, ಸೊ ಕಟ್ ಮಾಡಿ ಕೊಡ್ತೇನೆ. ಸೊ ಹೀಗಿತ್ತು ನಮ್ಮದೊಂದು ದಿನದ್ದು ಫುಡ್ ರುಟೀನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್.